ತುಂಗಾ ತೀರದಿ ನಿಂತ ಯತಿವರ ನ್ಯಾರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜಿತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನಾವು ನಿಮ್ಮ ಸುಧೀಂದರ್ ತೀರ್ಥರು ಮಾಡ್ತಿರುವಂತಹ ನಮಸ್ಕಾರಗಳು. ನಮ್ಮ ರಾಯರ ಜ್ಯೋತಿಷ್ಯ ಫಲ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಏಪ್ರಿಲ್ 17 ವೈಶಾಖ ಮಾಸದ ಅಮಾವಾಸ್ಯೆ ಇದೆ. ಈ ವೈಶಾಖ ಮಾಸದ ಅಮಾವಾಸ್ಯೆ ಕಳೆದ ನಂತರ ಕನ್ಯಾ ರಾಶಿಯವರಿಗೆ ಯಾವ ತರಹ ರಾಶಿ ಫಲ ನೋಡೋಣ ಬನ್ನಿ. ಈ ವಿಡಿಯೋದಲ್ಲಿ ಈ ವಿಡಿಯೋವನ್ನು ನೋಡುವ ಮುಂಚೆ ನಮ್ಮ ಚಾನಲನ್ನು ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮೊದಲಿನಿಗೆ ವೃತ್ತಿ ಹಾಗೂ ಉದ್ಯೋಗದ ಬಗ್ಗೆ ನೋಡಬೇಕಾದ್ರೆ, ನೀವು ಕೆಲಸ ಮಾಡುವಂತಹ ಕಚೇರಿಗಳಲ್ಲಾಗಿರುವಂಥದ್ದು, ವ್ಯಾವಹಾರಿಕ ಕ್ಷೇತ್ರದಲ್ಲಾಗಿರುವಂಥದ್ದು ಗುಪ್ತವಾಗಿ ಆಲೋಚನೆಯನ್ನು ನಡೆಯಬಹುದು. ನಿಮ್ಮ ಕೆಲಸದ ಬಗ್ಗೆ ಮಾತ್ರ ಗಮನವಿಡಬೇಕು. ಯಾರೆಲ್ಲ ಸಂಶೋಧನೆ ಹಾಗೂ ತನಿಖಾ ಕ್ಷೇತ್ರದಲ್ಲಿ ವ್ಯವಹಾರಗಳು ಹಾಗೂ ಕೆಲಸಗಳು ಮಾಡುತ್ತಿದ್ದೀರಿ, ಒಳ್ಳೆಯ ಲಾಭವಿದೆ. ಮೊದಲನೆಯದಾಗಿ ಅಥವಾ ಮೊದಲನೇ ಬಾರಿಯಾಗಿ ಕೆಲಸ ಹುಡುಕ್ತಾ ಇದ್ದವರಿಗೆ ಸ್ವಲ್ಪ ಕಷ್ಟಕರ ಸಮಯ. ಸಂದರ್ಶಗಳಲ್ಲಿ ಆತ್ಮವಿಶ್ವಾಸ ಅನ್ನುವಂಥದ್ದು ಕಳೆದುಕೊಳ್ಬೇಡಿ. ಪ್ರಸ್ತುತವಾಗಿರುವಂತಹ ಉದ್ಯೋಗ ಕೆಲಸವನ್ನು ಬಿಡಕ್ಕೆ ಹೋಗಬೇಡಿ. ಇನ್ನು ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ನೋಡಬೇಕಾದ್ರೆ, ಹಣಕಾಸಿನ ಒಳಹರಿವು ಸಾಧಾರಣವಾಗಿದೆ. ಅನಿರೀಕ್ಷಿತ ಖರ್ಚುಗಳು ಹೆಚ್ಚಾಗಬಹುದು. ಹಾಗಾಗಿ ಉಳಿತಾಯದ ಕಡೆ ಅತಿಯಾದ ಗಮನ ನೀವು ಹರಿಸಬೇಕಾಗತ್ತೆ. ಇನ್ನು ವ್ಯವಹಾರದ ಬಗ್ಗೆ ಹಾಗೂ ಬಿಸ್ನೆಸ್ ಬಗ್ಗೆ ನೋಡಬೇಕಾದ್ರೆ, ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ಪಾರದರ್ಶಕವಾಗಿ ಇರಬೇಕಾಗತ್ತೆ. ಹಣದ ವಿಷಯಗಳಲ್ಲಿ ಸ್ವಲ್ಪ ಚಿಕ್ಕ ಪುಟ್ಟ ಭಿನ್ನಾಭಿಪ್ರಾಯ ಬರಬಹುದು. ಯಾವುದೇ ಜೂಜು, ಬೆಟ್ಟಿಂಗು ಅಥವಾ ಇನ್ನಿತರೆ ಅವಶ್ಯಕತೆ ಇಲ್ಲದಿರುವಂತಹ ವ್ಯವಹಾರಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಇನ್ನು ಪ್ರೀತಿ ಹಾಗೂ ಪ್ರೇಮದ ಬಗ್ಗೆ ನೋಡಬೇಕಾದರೆ, ಕುಟುಂಬದಲ್ಲಿ ಚಿಕ್ಕ ಪುಟ್ಟ ಭಿನ್ನಾಭಿಪ್ರಾಯ ಅನ್ನುವಂಥದ್ದು ಬರ್ತವೆ. ಮನೆಯಲ್ಲಿ ಹಿರಿಯರ ಮಾತಿಗೆ ಬೆಲೆಯನ್ನು ಕೊಡಬೇಕಾಗತ್ತೆ. ಮಕ್ಕಳ ಬಗ್ಗೆ ಕೂಡ ಸ್ವಲ್ಪ ಆತಂಕವಿರುತ್ತೆ ನಿಮಗೆ. ಸಂಗಾತಿಯ ಆರೋಗ್ಯ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸಬೇಕಾಗತ್ತೆ. ಇನ್ನು ಆರೋಗ್ಯದ ಬಗ್ಗೆ ನೋಡಬೇಕಾದ್ರೆ, ಆರೋಗ್ಯದ ಬಗ್ಗೆ ಯಾವುದೇ ನಿರ್ಲಕ್ಷ್ಯಗಳನ್ನು ನೀವು ಮಾಡಬೇಡಿ. ಅಲರ್ಜಿಯ ಸಮಸ್ಯೆಯನ್ನು ಕಾಡಬಹುದು. ವಾಹನ ಚಲಾಯಿಸುವಾಗ ಅತ್ಯಂತ ಎಚ್ಚರಿಕೆಯಿಂದ ವಹಿಸಬೇಕಾಗತ್ತೆ. ಮಾನಸಿಕ ಶಾಂತಿಗಾಗಿ ಯೋಗವನ್ನು ಮಾಡಿ. ಕನ್ಯಾ ರಾಶಿಯವರು ಗಣಪತಿ ಸಂಕಷ್ಟಹರ ಧ್ಯಾನ ಮಾಡಿ, ದುರ್ಗಾದೇವಿಯ ಸ್ಮರಣೆಯನ್ನು ಮಾಡಿ. ಇದಾಗಿತ್ತು ಕನ್ಯಾ ರಾಶಿಯವರ ವೈಶಾಖ ಮಾಸದ ರಾಶಿ ಫಲ ಭವಿಷ್ಯ. ಈ ವಿಡಿಯೋವನ್ನು ಲೈಕ್ ಹಾಗೂ ಶೇರನ್ನು ಮಾಡಿ. ಮತ್ತು ನಿಮ್ಮದು ಯಾವುದೇ ಒಂದು ಸಮಸ್ಯೆಗಳಿದ್ದರೂ ಕೂಡ ಕೆಳಗಂಡ ನಂಬರ್ಗೆ ಕರೆ ಮಾಡಿ ಅಥವಾ ನೇರವಾಗಿ ಬಂದು ನಮ್ಮನ್ನು ಭೇಟಿ ಕೂಡ ಆಗಬಹುದು. ಧನ್ಯವಾದಗಳು.